ಬಸ್ಸಿನಲ್ಲಿ 55 ಲಕ್ಷ ಹಣ ಮತ್ತು ಬಿಲ್ಡಿಂಗಿಗೆ ಸಂಬಂಧಿಸಿದ ದಾಖಲಾತಿಗಳನ್ನು ಕಳವು ಮಾಡಿದ್ದ ಅಂತಾರಾಜ್ಯ ಕಳ್ಳರ ಬಂಧನ ಮತ್ತು ಕಳುವಾದ ಸಂಪೂರ್ಣ ಹಣ ಮತ್ತು ದಾಖಲಾತಿಗಳ ಪತ್ತೆ. ದಿನಾಂಕ 8/12/2025 ಶ್ರೀ ವೆಂಕಟೇಶ್ವರರಾವ್ ಬಿನ್ ಸಾಂಬಾ ಶಿವರಾವ್ ಅವರು ಬೆಂಗಳೂರಿನಲ್ಲಿ ಅಶ್ವಥ್ ನಗರ ಮಾರತ್ಹಳ್ಳಿಯಲ್ಲಿ ಬಿಲ್ಡಿಂಗ್ ಮಾರಾಟ ಮಾಡಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ಖರೀದಿದಾರರಿಂದ 55 ಲಕ್ಷ ರೂಪಾಯಿ ನಗದು ಹಣವನ್ನ ಬಿಲ್ಡಿಂಗಿಗೆ ಸಂಬಂಧಿಸಿದ ದಾಖಲಾತಿಗಳನ್ನು ತೆಗೆದುಕೊಂಡು ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುವ KA 57F3911 ನೋಂದಣಿ ಸಂಖ್ಯೆಯ ಅಂಬಾರಿ ಗ್ರೀನ್ ಕ್ಲಾಸ್ KSRTC ಬಸ್ನಲ್ಲಿ ಹೈದರಾಬಾದ್ಗೆ ಹೋಗುತ್ತಿದ್ದಾಗ ಪೆರೆಸಂದ್ರ ಪೊಲೀಸ್ ಠಾಣೆ ಸರಹದ್ದಿನ ಅರೂರು ಬಳಿಯ NH44 ರಸ್ತೆಯ ಪಕ್ಷದ ಸಾಯಿ ಡೆಲಿಕೇಸ್ ಹೋಟೆಲ್ ಬಳಿ ರಾತ್ರಿ 10 ಗಂಟೆ ಸಮಯದಲ್ಲಿ ರಿಫ್ರೆಶ್ಮೆಂಟ್ಗಾಗಿ ಬಸ್ಸನ್ನ ನಿಲ್ಲಿಸಿದಾಗ ಶ್ರೀ ವೆಂಕಟೇಶ್ವರರಾವ್ ಅವರು ಹಣ ಮತ್ತು ದಾಖಲೆಗಳು ಇರುವ ಬ್ಯಾಗ್ ಅನ್ನ ಬಸ್ಸಿನಲ್ಲಿಟ್ಟು ರಿಫ್ರೆಶ್ಮೆಂಟ್ಗಾಗಿ ಹೋಗಿ ಬಂದು ಬಸ್ಸಿನಲ್ಲಿ ನೋಡಿದಾಗ ತಾನು ಇಟ್ಟಿದ್ದ 55 ಲಕ್ಷದ ಹಣ ಮತ್ತು ಬಿಲ್ಡಿಂಗಿಗೆ ಸಂಬಂಧಿಸಿದ ದಾಖಲಾತಿಗಳು ಇರುವ ಬ್ಯಾಗ್ ಕಳುವು ಆಗಿರುವ ಡಿಸ್ಟ್ರಿಕ್ಟ್ ಆಂಧ್ರ ಬಾರ್ಡರ್ ಹತ್ರ ಇದೆ. ಮತ್ತೆ ಬೆಂಗಳೂರಿಗೆ ಹೋಗುವಾಗ ದಾರಿಯಲ್ಲಿ ಇದೆ. ಹೈದರಾಬಾದಿಂದ ಎಷ್ಟು ಜನ ಬರ್ತಾರೆ, ಮತ್ತೆ ಬಾರ್ಡರ್ ಎಲ್ಲ ಈ ಗೌರಿಬಿದನೂರ್ ಇದೆಯಾ, ಬಾಗೇಪಲ್ಲಿ ಇದೆಯಾ, ಚಿಂತಾಮಣಿ ಇದೆ, ಈ ಎಲ್ಲ ಕಡೆ ಬಾರ್ಡರ್ ಇದೆ ಆಂಧ್ರದು. ಮತ್ತೆ ಜನ ಬರ್ತಾರೆ ರೆಗ್ಯುಲರ್ ಆಗಿ. ಬೆಂಗಳೂರು ಪಕ್ಕದಲ್ಲಿ ಇದೆ. ಬೆಂಗಳೂರಲ್ಲಿ ಸುಮಾರು ಜನ ಪ್ರತಿದಿನ ಟ್ರೀಟ್ಮೆಂಟ್ಗೆ ಅಥವಾ ಎಜುಕೇಶನಲ್ ಪರ್ಪಸ್ಗೆ, ಬಿಸ್ನೆಸ್ ಪರ್ಪಸ್ಗೆ ಜನ ಬರ್ತಾರೆ. ಅದನ್ನು ಯಾರು ಕ್ರೈಮ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ ಆ ವಿಚಾರ ಬಗ್ಗೆ ನಾವು ರೆಗ್ಯುಲರ್ ಆಗಿ ನೈಟ್ ರೌಂಡ್ ಟೈಮ್ ಅಲ್ಲಿ ಹೋಟೆಲ್ ಲಾಜಸ್ ವಗೇರಾ ಚೆಕ್ ಆಗ್ತಾ ಇದೆ. ಮತ್ತೆ ಆರೋಪಿಗಳು ಯಾರು MOB ಇದ್ದಾರೆ ಅವರಿಗೆ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದೀವಿ. ಇಂಟರ್ ಡಿಸ್ಟ್ರಿಕ್ಟ್ ಮತ್ತೆ ಇಂಟರ್ ಸ್ಟೇಟ್ ಕೋಆರ್ಡಿನೇಷನ್ ಮೀಟಿಂಗ್ಸ್ ಆಗ್ತಾ ಇದೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆಗೆ, ಬೇರೆ ಡಿಸ್ಟ್ರಿಕ್ಟ್ ಪೊಲೀಸ್ ಜೊತೆಗೆ. ಸೊ ರೆಗ್ಯುಲರ್ ಆಗಿ ನಮ್ಮ ಸೈಡ್ ಇಂದ ನಾವು ಎಫರ್ಟ್ಸ್ ಮಾಡ್ತಾ ಇದೀವಿ. ಮತ್ತೆ ಯಾವಾಗ ಈ ತರ ದೊಡ್ಡದು ಕೇಸಸ್ ಆಗುತ್ತೆ, ಸೊ ನಾರ್ಮಲ್ ಒಂದು ಪ್ರೊವಿಷನ್ ಇದೆ ಕಿ ಬೇರೆ ಡಿಸ್ಟ್ರಿಕ್ಟ್ ಜೊತೆ ನಾವು ಮಾಹಿತಿ ಶೇರ್ ಮಾಡ್ತೀವಿ ಕಿ ನೋಡಿ ನಮ್ಮಲ್ಲಿ ಈ ತರ ಆಗಿದೆ, ನಿಮ್ಮಲ್ಲಿ ಈ ತರ ಯಾವ್ದು ಕೇಸ್ ಇದೆಯಾ ಅಥವಾ ಯಾವ್ದು ಈ ತರದ್ದು ಆರೋಪಿ ಇದೆ. ಸೊ ರೆಗ್ಯುಲರ್ ಆಗಿ ಶೇರಿಂಗ್ ಆಗ್ತಾ ಇದೆ ಇನ್ಫಾರ್ಮೇಶನ್. ನಾನು ಅದೇ ಹೇಳ್ತಾ ಇದ್ದೀನಿ ಕಿ ಅವರು ರೆಗ್ಯುಲರ್ ಆಗಿ ಈ ಕೇಸಸ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ. ನಾವು ಕೂಡ ಎಲ್ಲ ಕೆಲಸ ಬಿಟ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತೀವಿ. ನಮ್ಗೆ ಕೂಡ ಗೊತ್ತಾಗುತ್ತೆ ಯಾರ್ದು ಬಿಹೇವಿಯರ್ ಹೇಗೆ ತರ ಇದೆ, ಯಾರ್ದು ಕ್ರಿಮಿನಲ್ ಬಿಹೇವಿಯರ್ ಇದೆ, ಯಾರು ಲಾ ಅಬೈಡಿಂಗ್ ಇದ್ದಾರೆ. ನೋಡಿ ಈಗ ನಾವು ನೋಡ್ತಾ ಇದೀವಿ ಜನ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ಸೊ ನಮ್ಗೆ ಅನ್ಸುತ್ತೆ ಕಿ ಲಾ ಅಬೈಡಿಂಗ್ ಇದ್ದಾರೆ, ಹೆಲ್ಮೆಟ್ ಹಾಕ್ತಾ ಇದ್ದಾರೆ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಅದೇ ತರ ಕೂತ್ಕೊಂಡು ನಾವು ಅಬ್ಸರ್ವೇಷನ್ ಮಾಡ್ತೀವಿ. ಜನದು ಗೊತ್ತಾಗುತ್ತೆ ಅವ್ರದ್ದು ಕೆಲಸ ಇದು ಇದೆ. ಅವರು ಡಿಸೈಡ್ ಮಾಡಿದ್ದಾರೆ ಕಿ ಅಬ್ಸರ್ವ್ ಮಾಡ್ಕೊಂಡು ಕಲ್ತನಿ ಮಾಡ್ಬೇಕು, ಬೇರೆ ಕೆಲಸ ಇಲ್ಲ ಅವ್ರದ್ದು. ಸೊ ಅವರು ಅಬ್ಸರ್ವೇಷನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ. ನೋಡ್ತಾರೆ ಜನ ಹೇಗೆ ತರ ವಾಕ್ ಮಾಡ್ತಾ ಇದಾರೆ, ಒಬ್ರೇ ಇದ್ದಾರೆ, ಲೇಡೀಸ್ ಇದ್ದಾರೆ, ಇಲ್ಲಿಂದ ಬಂದಿದ್ದಾರೆ, ಯಾವ ಕೆಲ್ಸಕ್ಕೆ ಬಂದಿದ್ದಾರೆ ಅದು ಇಲ್ಲ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಸುಮಾರು ಜನ ಹೇಳ್ತಾರೆ ರಿಯಲ್ ಎಸ್ಟೇಟ್ ಅಲ್ಲಿ ಆಂಧ್ರದವರು ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಲ್ಯಾಂಡ್ ಡೀಲಿಂಗ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಹೈದರಾಬಾದ್ ಯಾವ್ದು ಬಸ್ ಹೋಗ್ತಾ ಇದೆ, ಅಟ್ ಲೀಸ್ಟ್ ಒಬ್ರು ಇಬ್ರು ಈ ಬಸ್ ಅಲ್ಲಿ ರಿಯಲ್ ಎಸ್ಟೇಟ್ ದವರು ಇರ್ಬೇಕು. ಮತ್ತೆ ಬ್ಯಾಗ್ ನೀವು ಲಗೇಜ್ ಬಿನ್ ಅಲ್ಲಿ ಹಾಕಿಲ್ಲ, ಲಗೇಜ್ ಸೆಪರೇಟ್ ಜಾಗ ಇದೆ, ಮೇಲೆ ಇದೆಯಾ, ಬಸ್ ಕೆಳಗಡೆ ಇದೆ ಜಾಗ, ಆ ಜಾಗ ಹಾಕಿಲ್ಲ. ಒಂದು ಬ್ಯಾಗ್ ನೀವು ನಿಮ್ ಜೊತೆಗೆ ತಗೊಂಡು ಹೋಗ್ತಾ ಇದ್ರೆ ಎಲ್ಲ ಕಡೆ. ಸೊ ಅಟ್ ಲೀಸ್ಟ್ ಸ್ವಲ್ಪ ಡೌಟ್ ಬರುತ್ತೆನಾ ಪಬ್ಲಿಕ್ಗೆ. ಬಗ್ಗೆ ರಾತ್ರಿ 11 ಗಂಟೆ ಸಮಯದಲ್ಲಿ ಪೆರೆಸಂದ್ರ ಠಾಣೆಯಲ್ಲಿ ನೀಡಿದ ದೂರಿನ ಮೇರೆಗೆ ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಸಂಖ್ಯೆ 225/2025 ಕಲಾಂ 303 BNS ರೀತ್ಯ ಪ್ರಕರಣ ದಾಖಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಆರೋಪಿಗಳೆಲ್ಲರೂ ಹೊರ ರಾಜ್ಯದವರಾಗಿದ್ದರೂ ಸಹ ಅತಿ ಶೀಘ್ರದಲ್ಲಿ ಪ್ರಕರಣವನ್ನ ಭೇದಿಸಿ ಆರೋಪಿಗಳನ್ನ ಪತ್ತೆ ಮಾಡಿ ಕಳುವಾದ ಸಂಪೂರ್ಣ 55 ಲಕ್ಷ ಹಣವನ್ನ ಮತ್ತು ಬಿಲ್ಡಿಂಗ್ ದಾಖಲಾತಿಗಳನ್ನು ಪತ್ತೆ ಮಾಡಿದ್ದಾರೆ. ರಿಕ್ಷಾ ವಗೇರಾ ತಗೊಂಡಿದ್ದಾರೆ, ಅದು ಎಲ್ಲ ನಾವು ಪರಿಶೀಲನೆ ಮಾಡಿದೀವಿ. CCTV ವಗೇರಾ ಎಲ್ಲ ಕಾಲ್ ರೆಕಾರ್ಡ್ಸ್ ವಗೇರಾ ಚೆಕ್ ಮಾಡಿದಾದ್ಮೇಲೆ ನಮ್ಗೆ ಗೊತ್ತಾಗಿದೆ ಕಿ ಈ ಕೇಸಲ್ಲಿ ಒಂದು ಗ್ಯಾಂಗ್ ಇನ್ವಾಲ್ವ್ ಇದೆ. ಆ ಗ್ಯಾಂಗ್ ಮಧ್ಯಪ್ರದೇಶದ್ದು ಗ್ಯಾಂಗ್ ಇದೆ. ಮಧ್ಯಪ್ರದೇಶ ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಇದೆ ಧಾರ್, ಆ ಧಾರ್ ಡಿಸ್ಟ್ರಿಕ್ಟ್ ಒಂದು ಗ್ಯಾಂಗ್ ಇದೆ. ಅದನ್ನು ಅವರು ಈ ತರ ಅಫೆನ್ಸಸ್ ಕಮಿಟ್ ಮಾಡ್ತಾರೆ. ಮತ್ತೆ ನಮ್ಮ ಎವಿಡೆನ್ಸಸ್ ಪರಿಶೀಲನೆ ಮಾಡಿದಾಗ ನಮ್ಗೆ ಅದು ಕೂಡ ಕನ್ಫರ್ಮ್ ಆಗಿದೆ ಕಿ ಯಾರು ಈ ಅಫೆನ್ಸ್ಗೆ ಮಾಡಿದ್ದಾರೆ. ಸೊ ನಾವು ಮಧ್ಯಪ್ರದೇಶ ಅಲ್ಲಿ ಧಾರ್ ಡಿಸ್ಟ್ರಿಕ್ಟ್ SP ಜೊತೆ ಮಾತಾಡಿ ನಮ್ಮ ಟೀಮ್ ಅಲ್ಲಿ ಹೋಗಿದೆ. ಟೀಮ್ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತೆ PSI ಪುನೀತ್, ಮಂಚೇನಲ್ಲಿ PSI ಪುನೀತ್ ಮತ್ತೆ ಬೇರೆ ಸಿಬ್ಬಂದಿಗಳು ಧಾರ್ ಡಿಸ್ಟ್ರಿಕ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಲೋಕಲ್ ಪೊಲೀಸ್ದು ಹೆಲ್ಪ್ ತಗೊಂಡು ಈ ಕೇಸಲ್ಲಿ ನಾವು
ಮೇನ್ ಆರೋಪಿ ಯಾರು ಇದ್ದಾರೆ ಫಸ್ಟ್ ಅಸ್ಲಂ, ಇವರದು ವಾಸ ಮನ್ವಾರ್ ತಾಲೂಕಾ ಧಾರ್ ಡಿಸ್ಟಿಕ್. ಅವ್ರಿಗೆ ನಾವು ಈಗ ಕರ್ಕೊಂಡ್ ಬಂದಿದ್ದೀವಿ. ಅವ್ರಿಗೆ ಕೇಳಿದಾಗ ಈ ರಿಕವರಿ ಬಗ್ಗೆ ಮತ್ತೆ ಈ ಬಾಕಿ ಜನ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಬೇರೆ ಆರೋಪಿ ಮುನೀರ್, ಆಮೇಲೆ A3 ಅಬ್ಯಾ ಖಾನ್ ಮತ್ತೆ ಶೇರು, ಈ 4 ಜನ ಈ ಕೇಸಲ್ಲಿ ಆರೋಪಿ ಇದ್ದಾರೆ. ಈ 4 ಜನ ಅದೇ ಸೇಮ್ ಡಿಸ್ಟ್ರಿಕ್ಟ್ ಧಾರ್ ಡಿಸ್ಟ್ರಿಕ್ಟ್ ದವರು ಇದ್ದಾರೆ. ಇವರ ಮೇಲೆ ಬೇರೆ ಕೇಸಸ್ ಕೂಡ ಇದೆ. ಆಲ್ ಓವರ್ ಇಂಡಿಯಾ ಇದೇ ತರ ಕಳ್ಳತನಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ. ಅವರಿಂದ ನಾವು ಈಗ ಫುಲ್ 55 lakhs ಇಂಟೆಕ್ಟ್ ರಿಕವರಿ, ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಏನಿತ್ತು ರಿಯಲ್ ಎಸ್ಟೇಟ್ ಡೀಲ್ದು ಅಗ್ರಿಮೆಂಟ್ ವಗೇರಾ ಅದು ಕೂಡ ನಾವು ಸಿಕ್ಯೂರ್ ಮಾಡಿದೀವಿ ಅವರಿಂದ. ಈ ಕೇಸಲ್ಲಿ ನಮ್ಮ ಚಿಕ್ಕಬಳ್ಳಾಪುರ DSP ಶಿವಕುಮಾರ್ದು ನೇತೃತ್ವದಲ್ಲಿ ಮತ್ತೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತೆ ನಮ್ಮ PSI ಪುನೀತ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮ ಟೀಮ್ ಕೂಡ ತುಂಬಾ ಕಷ್ಟಪಟ್ಟು ಇಲ್ಲಿಂದ ಬೈ ರೋಡ್ ಹೋಗಿ ಮಧ್ಯಪ್ರದೇಶ ಕೂಡ ತುಂಬಾ ದೂರ ಇದೆ, ಹೋಗಿ ಆರೋಪಿ ಕರ್ಕೊಂಡ್ ಬಂದಿದ್ದಾರೆ. ಇಂಟೆಕ್ಟ್ ರಿಕವರಿ ಕೂಡ ಆಗಿದೆ. ಸೊ ತುಂಬಾ ಒಳ್ಳೆ ಕೆಲಸ ಆಗಿದೆ. ನಮ್ಮ ಸೈಡ್ ಇಂದ ನಾವು ತುಂಬಾ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ. ಜೊತೆಗೆ ರಿವಾರ್ಡ್ ಬಗ್ಗೆ ಕೂಡ ಅವರಿಗೆ ರಿಕಮೆಂಡ್ ಮಾಡ್ತೀವಿ.